ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು IPL ಜಗತ್ತಿನಲ್ಲಿ ಒಂದು ದೊಡ್ಡ ಸುದ್ದಿ ಸದ್ದು ಮಾಡ್ತಿದೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಹೆಮ್ಮೆಯ RCB. ವಿಜಯ್ ಮಲ್ಯ ಅವರು ಮಾಡಿರೋ ಒಂದು ಟ್ವೀಟ್ ಈಗ ಇಡೀ ಕ್ರಿಕೆಟ್ ಲೋಕದ ಗಮನ ಸೆಳೆದಿದೆ. ಇದು RCBಯ ತಾಕತ್ತು ಅಂತ ಮಲ್ಯ ಅವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಏನಿದು ಸುದ್ದಿ? 450 ಕೋಟಿಗೆ ಶುರುವಾದ ತಂಡ ಇಂದು ಸಾವಿರಾರು ಕೋಟಿ ಮೌಲ್ಯ ಹೊಂದಿದ್ದು ಹೇಗೆ? ಬನ್ನಿ ನೋಡೋಣ. 2008ರಲ್ಲಿ IPL ಆರಂಭವಾದಾಗ ವಿಜಯ್ ಮಲ್ಯ ಅವರು ಕೇವಲ 450 ಕೋಟಿ ರೂಪಾಯಿಗೆ ಈ ಫ್ರಾಂಚೈಸಿಯನ್ನು ಖರೀದಿ ಮಾಡ್ತಾರಂತೆ. ಆಗ ಅನೇಕರು ಮಲ್ಯ ಅವರ ಈ ಹೂಡಿಕೆಯನ್ನು ಟೀಕೆ ಮಾಡಿದರಂತೆ. ಆದರೆ ಇಂದು ಅದೇ RCB ತಂಡದ ಮೌಲ್ಯ ಬರೋಬ್ಬರಿ 16,500 ಕೋಟಿ ರೂಪಾಯಿಗಳು, ಅಂದರೆ ಸುಮಾರು 36 ಪಟ್ಟು ಹೆಚ್ಚು ಲಾಭ. ಇದನ್ನೇ ಮಲ್ಯ ಅವರು ತಮ್ಮ ಟ್ವೀಟ್ನಲ್ಲಿ ಉಲ್ಲೇಖಿಸಿ ಹೊಸ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. RCB ಎಂದಿಗೂ ನನ್ನ DNA ಇರುತ್ತೆ ಅನ್ನೋ ಅವರ ಮಾತು ಅಭಿಮಾನಿಗಳ ಮನ ಮುಟ್ಟಿದೆ. ಈ 16,500 ಕೋಟಿ ಮೌಲ್ಯ ಸುಮ್ಮನೆ ಬಂದಿದ್ದಲ್ಲ. ಇದಕ್ಕೆ ಕಾರಣ RCB ಕಟ್ಟಿಕೊಂಡಿರೋ ಬ್ರ್ಯಾಂಡ್ ಮತ್ತು ಅಭಿಮಾನಿಗಳ ಸೈನ್ಯ. ಈ ತಂಡದಲ್ಲಿ ವಿರಾಟ್ ಕೊಹ್ಲಿ, ABD ಮತ್ತು ಕ್ರಿಸ್ ಗೇಲ್ ಅಂತಹ ದಿಗ್ಗಜರು ಆಡಿದ್ದಾರೆ. ಕಪ್ ಗೆಲ್ಲಲಿ ಬಿಡಲಿ, RCB ಫ್ಯಾನ್ ಬೇಸ್ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಈ ಸಲ ಕಪ್ ನಮ್ಮದೇ ಅನ್ನೋ ಘೋಷಣೆ ಕೇವಲ ಮಾತಲ್ಲ, ಅದೊಂದು ಎಮೋಷನ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊಳಗೋ RCB ಅನ್ನೋ ಕೂಗೇ ಈ ತಂಡದ ಅಸಲಿ ಆಸ್ತಿ. ಮಲ್ಯ ಅವರ ದೂರದೃಷ್ಟಿಯಿಂದ ಅಂದು ಹಾಕಿದ 450 ಕೋಟಿ ಹೂಡಿಕೆ ಇಂದು ಎಮ್ಮರವಾಗಿ ಬೆಳೆದು ನಿಂತಿದೆ. ಹಳೆ ಮಾಲೀಕರು ಹೋಗಿರಬಹುದು, ಹೊಸ ಆಡಳಿತ ಬಂದಿರಬಹುದು, ಆದರೆ ಕಪ್ಪು ಜೆರ್ಸಿಯ ಮೇಲಿರೋ ಪ್ರೀತಿ ಮಾತ್ರ ಶಾಶ್ವತ. ನೀವೇನಂತೀರಾ? RCBಯ ಈ ಭರ್ಜರಿ ಮೌಲ್ಯ ಏರಿಕೆಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.